ಕೂತಲ್ಲೇ ಹಣ ಮಾಡೋದು, ಹೆಸರು ಮಾಡೋದು, ಶ್ರೀಮಂತಿಗೆ ಬರೋದು, ಹೆಸರು, ಪ್ರತಿಯೊಂದು ಬಳಕೆಯಲ್ಲಿ ಎಲ್ಲವನ್ನೂ ಮನುಷ್ಯನಿಗೆ ಏನು ಬೇಕು ಎಲ್ಲವನ್ನು ಕೂತಲ್ಲೇ ಪಡೆದುಕೊಳ್ಳುವ ಶಕ್ತಿ ಇರೋದೇ ಮೀನರಾಶಿಯವರಿಗೆ. ತಿಳ್ಕೊಳ್ಳಿಲ್ಲ ಅಂದರೆ ಇದೆಲ್ಲ ಏನು ಸಿಕ್ಕಿರಲ್ಲ. ಹಾಗಾಗಿ ಈ ಸೂರ್ಯ ಅಂತಕ್ಕಂತಹ ವಿಚಾರಕ್ಕೆ ಪ್ರತಿಯೊಬ್ಬರು ಕೂಡ ಗಮನಿಸ್ಕೊಂಡು ಇದನ್ನು ನಾವು ಈ ಮೂಲಕವಾಗಿ ಯಾವುದೇ ಸತ್ಯವನ್ನು ಹೇಳಿದಾಗ ಒಪ್ಕೋಬೋದು ಅಂತಕ್ಕಂತಹ ವಿಚಾರ. ಈಗ ವಿಚಾರಕ್ಕೆ ಬರೋಣ. ಈ ಸೂರ್ಯ ಅಂತಕ್ಕಂತಹ ವಿಷಯಕ್ಕೆ ನಾವು ಮನೆ ಕಟ್ಟೋದಕ್ಕಾಗಲಿ ನಾವು ಬದುಕೋದಕ್ಕಾಗಲಿ ಇದು ಬೇಕಾಗತ್ತೆ. ಹೌದು. ಈ ಸೂರ್ಯನ ಅಂಶ ಈ ರೇವತಿ ನಕ್ಷತ್ರ ಅಂತ ಮೀನರಾಶಿಯಲ್ಲಿ ಬರ್ತಕ್ಕಂತಹ ಒಂದು ಲೆಕ್ಕಾಚಾರಕ್ಕೆ ಇದು ಕಾಲಿನ ಭಾಗ. ಯಾವ ಭಾಗ? ಕಾಲಿನ ಭಾಗ. ದೇಹದ ಕಾಲಿನ ಭಾಗವನ್ನು ತೋರಿಸುತ್ತಿದೆ. ನಡೆದಾಡುವ ಕಾಲುಗಳು ಅಂದರೆ ಪಾದದಲ್ಲಿ ಇರ್ತಕ್ಕಂಥ ಬೆರಳುಗಳು. ಇಲ್ಲಿ ಇಡೀ ಮೀನರಾಶಿಗೆ ಕರೆಂಟ್ ಉತ್ಪತ್ತಿ ಮಾಡ್ತಕ್ಕಂತಹ, ಕರೆಂಟ್ ವೀಕ್ ಆಗ್ತಕ್ಕಂತಹ, ದೇಹಕ್ಕೆ ಶಕ್ತಿ ಕೊಡ್ತಕ್ಕಂತಹ ಪೂರ್ಣವಾಗಿರೋ ಸತ್ಯ ರೇವತಿ ನಕ್ಷತ್ರಕ್ಕೆ ಕಾಲು. ಇಲ್ಲಿ ಇವರು ದೇಹವನ್ನು ಗುರುತಿಸ್ಕೋಬೇಕು. ನಾನು ಚೆನ್ನಾಗಿದ್ದೀನಿ, ಆರೋಗ್ಯವಾಗಿದ್ದೀನಿ, ಖುಷಿಯಾಗಿರ್ತೀನಿ, ಮುಂದಕ್ಕೆ ಚೆನ್ನಾಗಿರ್ತೀನಿ, ಈಗ ಚೆನ್ನಾಗಿದ್ದೀನಿ ಅಂದರೆ ಕಾಲಲ್ಲಿ ಯಾವುದೇ ಕಾರಣಕ್ಕೂ ವಿಚಾರವಾದ ವಿಷಯ ನಮ್ಮ ಗಮನಕ್ಕೆ ಬರಬಾರ್ದು. ನೋವಿದೆ, ಜೋಮಿದೆ, ಸೋತ್ಕೊಳ್ತಾ ಇದೆ, ಇದು ಯಾವುದೂ ನಮ್ಮ ಗಮನಕ್ಕೆ ಬಂದಿಲ್ಲ ಅಂದರೆ ನಾನು ಹೇಳಿದ್ದು ಅವರು ಪಡ್ಕೋತಾರೆ. ಅದಕ್ಕೋಸ್ಕರವಾಗಿ ಇವರಿಗೆ ಇಷ್ಟವಾದ ರೀತಿಯಲ್ಲಿ ಪ್ರತಿಯೊಂದು ನಕ್ಷತ್ರಕ್ಕೂ ಅವರ ದೇಹಕ್ಕೆ ಬೇಕಾಗಿರ್ತಕ್ಕಂಥದ್ದು ಸಿಹಿ ಪಾಯಸ ತುಂಬ ಇಷ್ಟವಾಗಿರ್ತಕ್ಕಂಥ ಲೆಕ್ಕ ಬರುತ್ತೆ. ಸಿಹಿಯಾದ ತುಪ್ಪ ಬೆರೆಸಿರ್ತಕ್ಕಂಥ ಪಾಯಸ. ಬರೇ ಪಾಯಸ ಕುಡಿಯೋದಕ್ಕೂ ತುಪ್ಪ ಹಾಕಿ ಕುಡಿಯೋದಕ್ಕೂ ವಿಶೇಷವಾಗಿರ್ತಕ್ಕಂಥ ರಹಸ್ಯ ಇದೆ. ಯಾರು ಪಾಯಸಕ್ಕೆ ತುಪ್ಪ ಹಾಕಿ ಕುಡಿತಾರೋ ಶ್ರೀಮಂತಿಗೆ ಶಾಶ್ವತವಾಗಿರುತ್ತೆ. ಬರೇ ಪಾಯಸ ಕುಡಿದ್ರೆ ಅದು ನಶೆಯನ್ನು ಏರಿಸ್ತಕ್ಕಂತಹ ಒಂದು ವಿಚಾರಕ್ಕೆ ಹೋಗುತ್ತೆ, ಮತ್ತು ಬೆರೆಸುತ್ತೆ. ಬರೇ ಪಾಯಸ ಯಾಕೆ ಈ ಸಂಬಂಧ, ಈ ಮತ್ತು ಅನ್ನೋ ಪದ ಯಾಕೆ ಬಂತು ಅನ್ನೋದಕ್ಕೆ ಒಂದು ವಿಷಯ ಹೇಳ್ಬಿಡ್ತೇನೆ. ಇವರು ಈ ಮೀನರಾಶಿಯಲ್ಲಿ ನಾನು ಏನಕ್ಕೆ ಹುಟ್ಟಿದೆ, ಇದಕ್ಕೇನಾದ್ರು ಕಾರಣ ಹೇಳ್ತೀರಾ ಗುರುಗಳೇ? ನಾನು ಮೀನರಾಶಿಯಲ್ಲಿ ಏನಕ್ಕೆ ಜನನವಾಗಿದ್ದೀನಿ, ನನಗೆ ಕಾರಣ ಬೇಕು. ನಾನು ಹಿಂದೆ ಏನು ಮಾಡಿದ್ದೆ ಅಂತ ನನಗೆ ಈ ಜನ್ಮದಲ್ಲಿ ಈ ರಾಶಿಯಲ್ಲಿ ಬಂದಿದ್ದೀನಿ, ಬೇಕಲ್ಲ? ಬೇಕು ಗುರುಗಳೇ. ಈಗ ಇದನ್ನು ತಿಳ್ಕೊಂಡ್ರೆ ನಿಜವಾಗಲೂ ಪರಿತಪ್ಸೋ ತಪ್ಪುತ್ತೆ. ಮುಂದೆ ಏನಾಗುತ್ತೆ ಬೇಡ. ನಾನು ರೇವತಿ ನಕ್ಷತ್ರ ಮೀನರಾಶಿಗೆ ಅಕಸ್ಮಾತ್ ಇವಾಗ ಯಾರು ಕರೆ ಮಾಡೋರು ಏನಾದ್ರು ಸಿಕ್ಕಿದರೆ ಅವ್ರ ಬಗ್ಗೆ ಪ್ರಸ್ತಾಪ ಮಾಡೋಣ. ಅವ್ರ ಪ್ರಶ್ನೆ ಪ್ರತಿಯೊಬ್ಬರಲ್ಲೂ ಕೇಳಬೇಕು. ಯಾರು ಎಲ್ಲಿ ಶಾಸ್ತ್ರ ಜ್ಯೋತಿಷ್ಯ ಕೇಳಕ್ಕೆ ಹೋಗ್ತಾರೆ ಪ್ರತಿಯೊಬ್ಬರಿಗೂ ನಾನು ಒಂದು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು. ಏನದು ಅಂದರೆ, ಮಕ್ಕಳ ವಿಷಯದಲ್ಲಾಗಲಿ, ಗಂಡು ಹೆಣ್ಣಿನ ವಿಷಯದಲ್ಲಾಗಲಿ, ಯಾರದೇ ವಿಷಯದಲ್ಲಾಗಲಿ, ಈ ನಕ್ಷತ್ರ ರಾಶಿಗೆ ಬರುವುದಕ್ಕೆ ನಾನು ಹಿಂದೆ ಏನು ಮಾಡಿದ್ದೆ ಹೇಳ್ಬಿಟ್ಟು ಮುಂದಕ್ಕೆ ಹೇಳಿ ಅಂತ ಹೇಳಬೇಕು. ಅವ್ರು ಹೇಳಿದ್ರೆ ಮಾತ್ರ ಅವ್ರ ಹತ್ರ ಹೋಗಿರೋದು ನಾವು ಸರಿ ಅಂತ. ಅವ್ರು ಅದು ನಮಗೆ ಗೊತ್ತಿಲ್ಲ, ಹೋದ ಜನ್ಮದಲ್ಲಿ ಯಾರು ಏನಾಗಿರೋ ನಮ್ಗೇನು ಗೊತ್ತು ಅಂದರೆ ಅವ್ರಿಗೇನು ಗೊತ್ತಿಲ್ಲ ಅಂತ ನೀವು ತಿಳ್ಕೊಬೇಕು. ಅವ್ರಿಗೆ ಗೊತ್ತಿಲ್ವಾ ನಿಮ್ಗೆ ಏನು ಕೇಳೋಕ್ಕಾಗಲ್ಲ. ಹೌದಲ್ಲಮ್ಮ? ಇದು ನಿಮ್ಗೆ ಐಡೆಂಟಿಫೈ, ನಾವು ಹೋಗಿರ್ತಕ್ಕಂಥ ಕರೆಕ್ಟಾಗಿರ್ತಕ್ಕಂಥ ಜಾಗಕ್ಕೆ ಹೋಗಿದ್ದೀವಿ. ಯಾಕೆ ಅಂದರೆ ಬೇರೆ ಕತೆ ಏನು ಹೇಳಬಾರ್ದು. ಇವ್ರು ಮುಂದೆ ಎಲ್ಲಿಗೆ ಹೋಗ್ತಾರೆ, ಏನು ಮಾಡ್ತಾರೆ, ಮದುವೆ ಆಗ್ತದಾ, ಮದುವೆ ಆಗಲ್ವಾ, ಕತೆ ಅದೆಲ್ಲ ವಿಷಯ ಬೇಡ. ನನಗೆ ಬೇಕು ನಾನು ಈ ರಾಶಿಯಲ್ಲಿ ಏನಕ್ಕೆ ಹುಟ್ಟಿದೆ. ಈಗ ಅವರಲ್ಲಿ ತಗಲಾಕತ್ತಾರೆ. ಅವ್ರು ಮುಂದಕ್ಕೂ ಹೋಗೋಕ್ಕಾಗಲ್ಲ, ಹಿಂದಕ್ಕೂ ಹೋಗೋಕ್ಕಾಗಲ್ಲ. ಅದೆಲ್ಲ ನಾವೇಂಗ್ರೆ ಹೇಳೋಕ್ಕಾಯ್ತದೆ, ಮತ್ತು ಇನ್ನೇನು ಹೇಳೋಕ್ಕಾಗತ್ತೆ ಜನಕ್ಕೆ? ಶಾಸ್ತ್ರ ಜ್ಯೋತಿಷ ಹೇಳ್ತಕ್ಕಂಥ ಪಂಡಿತರುಗಳು ನೀವು ಈ ನಕ್ಷತ್ರ ರಾಶಿಗೆ ಮಗು ಏನಕ್ಕೆ ಬರುತ್ತೆ ಅಂತ ನೀವು ಹೇಳಕ್ಕಿಲ್ಲ ಅಂದರೆ ನೀವು ಆ ಜಾಗದಲ್ಲಿ ಕೂರಕ್ಲಾಯಕ್ಕಿಲ್ಲ, ಯಾರಿಗೂ ಹೇಳಬಾರ್ದು. ಸುಮ್ಮನೆ ಇದ್ದು ಬಿಡೋದು ತುಂಬ ಮರ್ಯಾದೆ ಕೆಲಸ. ನಿಮಗೆ ಮೂಲನೇ ಗೊತ್ತಿಲ್ಲ ಅಂದಮೇಲೆ ಹೇಳ್ತೀರಾ ಏನನ್ನ? ಅಂದರೆ ಬರೀ ಸುಳ್ಳು. ಮುಂದೆ ಚೆನ್ನಾಗಾಗತ್ತೆ, ಸುಳ್ಳು. ಇವರಿಬ್ಬರು ಮದುವೆ ಮಾಡಿದ್ರೆ ಚೆನ್ನಾಗಿರ್ತಾರೆ, ಸುಳ್ಳು. ಇವ್ರಿಗೆ ಬರೀ ಗಂಡೇ ಆಗತ್ತೆ, ಸುಳ್ಳು. ಎಲ್ಲವೂ ಸುಳ್ಳನ್ನೇ ಹೇಳಬೇಕಾದ್ರೆ ಈ ಶಾಸ್ತ್ರ ಅನ್ನೋದಕ್ಕೆ ಏನು ಬೆಲೆ ಇದೆ?